ವಿರಾಮದ ಬಳಿಕ ಜಾತಕಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ರವಿ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಬುಧ ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ಚಂದ್ರ ರಾಹು ಒಟ್ಟಾಗಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಚಂದ್ರ ರಾಹು ಒಟ್ಟಾಗಿದ್ದಾರೆ ವ್ಯಯದಲ್ಲಿ, ಸುಖಾಧಿಪತಿ. ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರಾ. ಏನೋ ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ, ಅವರಿಂದ ದೂರ ಆಗ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳಿಂದಾಗಿ ಮನಸ್ತಾಪ ಬರೋದು, ಈ ರೀತಿಯ ಒಂದು ಲಕ್ಷಣ ಇದೆ. ಮತ್ತು ಈ ದಿವಸ ಸ್ವಲ್ಪ ಈ ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಕುಸಿಯುತ್ತೆ. ನೀವು ಆಲೋಚನೆ ಮಾಡಿ ಸರಿ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಮಹಾ ಮೂರ್ಖತನವಾಗಿರುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಹಿರಿಯರ ಸಲಹೆ ತೊಗೊಳ್ಳೋದು ಬಹಳ ಒಳ್ಳೆಯದು ಈ ದಿವಸ. ಕೆಲಸದಲ್ಲಿ ತಕ್ಕ ಮಟ್ಟಿಗೆ ಸುಗಮವಾಗಿ ಸಾಗುತ್ತೆ, ಆತಂಕ ಬೇಡ. ಪ್ರಾರ್ಥನೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭ ಇದೆ. ಔಷಧ ವ್ಯಾಪಾರ ಇಂಥ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಮಿತ್ರರಲ್ಲಿ, ಬಂಧುಗಳಲ್ಲಿ ಸ್ವಲ್ಪ ಕಲಹದ ವಾತಾವರಣ ಸೂಚಿಸ್ತಾ ಇದೆ. ಮನೆ ಸಂಬಂಧಿ ಅಥವಾ ನಿವೇಶನ ಸಂಬಂಧಿ ಅಥವಾ ವಾಹನ ಸಂಬಂಧಿ ಏನೋ ತೊಡಕುಗಳು. ಯಾರನ್ನ ಕೇಳಿರ್ತೀರ ಪಾಪ ಆತ್ಮೀಯರು ಅಂತ ಹೇಳಿ ಕೊಡೋದಿಲ್ಲ ಅಂತಾರೆ, ಅಥವಾ ಇನ್ನೇನೋ ತೊಡಕುಗಳು, ಈ ರೀತಿಯ ಒಂದು ಲಕ್ಷಣ ಇದೆ, ಹುಷಾರಾಗಿರಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆ ಈ ದಿವಸ ಗ್ರಾಮದೇವತಾ ದರ್ಶನ ಮಾಡಿ, ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಬರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಹಿಂಸೆ, ಏನೋ ಒಂದು ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ. ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಸಾಧ್ಯತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ, ಸ್ವಲ್ಪ ಮೂರ್ಖತನ ಅದು ಬಂದ್ಬಿಡುತ್ತೆ. ಅಂದರೆ ಸರಿ ಅನ್ನಿಸ್ತಾ ಇರುತ್ತೆ, ಆದರೆ ಅದು ತಪ್ಪಾಗಿರ್ತದೆ. ಹೀಗಾಗಿ ನೀವು ಕೂಡ ಒಂದು ಸಲಹೆ ತೊಗೊಳ್ಳೋದು ಹಿರಿಯರಿಂದ, ಆಪ್ತರಿಂದ, ಅದು ತುಂಬ ಒಳ್ಳೆಯದು. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಆಹಾರ ತೊಂದರೆಯಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ತೊಂದರೆಗಳು ಪಡ್ತೀರಾ. ನಿರೀಕ್ಷಿಸಿದ ಮಟ್ಟದಲ್ಲಿ ಹಣ ಬರೋದಿಲ್ಲ, ಮತ್ತು ಬಂದ ಹಣ ವ್ಯರ್ಥ ಆಗೋ ಸಾಧ್ಯತೆ ಎರಡೂ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಿದೆ ಈ ದಿವಸ. ನಿಮ್ಮ ಮಾತು, ಬರವಣಿಗೆ ಇವುಗಳೆಲ್ಲ ವ್ಯತ್ಯಾಸ ಆಗಿಬಿಡಬಹುದು. ಏನೋ ಬರೆಯೋಕ್ಕೆ ಹೋಗಿ ಮತ್ತಿನ್ನೋ ಬರೆದು ಅದಿನ್ನೇನೋ ಪ್ರಮಾದ, ಅಥವಾ ಸಂದೇಶ ಕಳಿಸುವಾಗ ಇನ್ನೇನೋ ಪ್ರಮಾದ, ಈ ರೀತಿ ಆಗೋ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ಸರಸ್ವತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶೃಂಗೇರಿ ಶಾರದಮ್ಮನವ್ರ ಸ್ಮರಣೆ ಕೂಡ ಆಗುತ್ತೆ, ಮನಸ್ಸಿನಲ್ಲಿ ಸ್ಮರಿಸಿದ್ರೆ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಮುಖ್ಯವಾಗಿ ಚರ್ಮ ಬಾಧೆ ಸೂಚಿಸ್ತಾ ಇದೆ. ಸ್ಕಿನ್ ಡಿಸೀಸು, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಹುಷಾರು. ಕೆಲಸದಲ್ಲಿ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಂಕಟ, ವ್ಯಥೆ, ನೋವು, ಸೋಲು ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಒಂದು ಪೂಜೆ ಮಾಡಿಸಿ, ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಯದಲ್ಲಿ ಮಾಂದ್ಯ ಉದಯಾಗಿದೆ, ಜನ್ಮಾಧಿಪತಿ ಜೊತೆಗೆ ಕಾಲಿನ ಬಾಧೆ, ಕಾಲಿನ ತೊಡಗು ಬರತಕ್ಕಂತಹ ಸಾಧ್ಯತೆ ಇದೆ, ಹುಷಾರಾಗಿ ಓಡಾಡಿ. ಇನ್ನು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರರಾಹು ಇದ್ದಾಗ ಮನಸ್ತಾಪ ಬರ್ತದೆ. ವ್ಯಾಪಾರಗಳಲ್ಲಿ ತೊಡಕು, ಭಿನ್ನಾಭಿಪ್ರಾಯಗಳು ಇತ್ಯಾದಿ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಇದೆ, ಅತಿಯಾದ ಒತ್ತಡಕ್ಕೆ ಸಿಲುಕ್ತೀರ ಈ ದಿವಸ. ಈ ರೀತಿ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.